ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು. ಮೊನ್ನೆ ತಾನೇ ಕಾರ್ಯಕಾರಿಣಿ ಸಭೆ ಆಯಿತು. ಆ ಕಾರ್ಯಕಾರಿಣಿ ಸಭೆಗೂ ಕೂಡ ರೆಬಲ್ಸ್ ಬರಲೇ ಇಲ್ಲ. ಕಾರಣ ವಿಜಯೇಂದ್ರ ಅವರ ವಿರುದ್ಧ ಈ ಕ್ಷಣಕ್ಕೂ ಕೂಡ ಅಪಸ್ವರ ಇತ್ತು. ಬಟ್ ಈ ಎಲ್ಲಾ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರೇ ಆಕ್ರೋಶ ಹೊರಹಾಕಿದ್ದಾರಂತೆ. ಕಮಲಕೋಟೆಯಲ್ಲಿ ಭಿನ್ನರಾಗ ರೆಬಲ್ಸ್ ವಿರುದ್ಧ ಸಿಟ್ಟಾಗಿದ್ದಾರೆ ವಿಜಯೇಂದ್ರ. ರೆಬಲ್ಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಗರಂ ಆಗಿದ್ದಾರಂತೆ. ಪ್ರಮುಖವಾಗಿ ರಾಜ್ಯ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು ಅನ್ನುವಂತಹ ಪರಿಸ್ಥಿತಿ ಯಾವಾಗಲೂ ಗೊತ್ತಿರುವಂತಹ ವಿಚಾರ. ವಿಜಯೇಂದ್ರ ಅವರ ವಿರುದ್ಧ ಒಂದು ಬಣ ಸತತವಾಗಿ ಅವರನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಲೇಬೇಕು ಅನ್ನುವಂತಹ ಹಠಕ್ಕೆ ಬಿದ್ದಿದ್ದಾರೆ. ಒತ್ತಡಗಳು ಜಾಸ್ತಿ ಆಗಿದೆ. ಬಟ್ ಈ ಅಸಮಾಧಾನಗಳು ಮೊನ್ನೆ ನಡೆದಂತಹ ಕಾರ್ಯಕಾರಿಣಿ ಸಭೆಯಲ್ಲೂ ಕೂಡ ವ್ಯಕ್ತ ಆಗೋಯ್ತು. ಕಾರಣ ಆ ಸಭೆಗೆ ರೆಬಲ್ಸ್ ಬಣ ಬರಲೇ ಇಲ್ಲ. ಹಂಗಾಗಿ ಇವರು ಬರದೇ ಇರೋದಕ್ಕೆ ಇವರ ನಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಸ್ತುವಾರಿಗಳಿಗೆ ನೇರವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ರಾಜ್ಯ ಬಿಜೆಪಿಯ ಅಧ್ಯಕ್ಷರು ಬಿವೈ ವಿಜಯೇಂದ್ರ. ಬಟ್ ಏನ್ ಕ್ರಮ ಆಗುತ್ತೆ ಅನ್ನೋದು ಕೂಡ ಪ್ರಶ್ನೆ. ಯಾವಾಗ್ಲೂ ಅಸಮಾಧಾನದ ಹೇಳಿಕೆಗಳು ಜೊತೆಗೆ ಬಹಿರಂಗ ಹೇಳಿಕೆಗಳು ಬರ್ತಾ ಇದೆ. ಬಿಟ್ರೆ ಆ ರೆಬಲ್ಸ್ ಬಣದ ವಿರುದ್ಧ ಏನ್ ಕ್ರಮ? ಯತ್ನಾಳ್ ಅವರನ್ನ ಹೊರತುಪಡಿಸಿ ಈ ಕ್ಷಣಕ್ಕೂ ಕೂಡ ಬಿಜೆಪಿಯಲ್ಲಿ ಯಡಿಯೂರಪ್ಪನವರ ಫ್ಯಾಮಿಲಿ ಬಗ್ಗೆ, ವಿಜಯೇಂದ್ರ ಅವರ ಬಗ್ಗೆ ಮಾತನಾಡೋರ ವಿರುದ್ಧ ಕ್ರಮನೇ ಆಗಿಲ್ಲ. ಅಟ್ಲೀಸ್ಟ್ ಈ ಬಾರಿನಾದ್ರೂ ಕ್ರಮ ಆಗುತ್ತಾ? ಅದನ್ನ ಕಾದ್ ನೋಡ್ಬೇಕು. ರಾಜ್ಯ ಬಿಜೆಪಿಯಲ್ಲಿ ಈ ಬಣ ಬಡಿದಾಟ ಯಾವಾಗ ನಿಲ್ಲುತ್ತೆ ಅನ್ನೋದೇ ಪ್ರಶ್ನೆ. ನೋಡಿ, ವಿಪಕ್ಷ ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂದ್ರೆ ಆಡಳಿತ ಪಕ್ಷದ ವಿರುದ್ಧ ಪ್ರಮುಖ ಅಸ್ತ್ರಗಳನ್ನ ಇಟ್ಕೊಂಡು ಹೋರಾಟ ಮಾಡಬೇಕಾಗಿತ್ತು, ಧ್ವನಿ ಎತ್ತಬೇಕಾಗಿತ್ತು, ಪ್ರತಿಭಟನೆಗಳಾಗಬೇಕಾಗಿತ್ತು. ಅನೇಕ ದೊಡ್ಡ ದೊಡ್ಡ ಅಸ್ತ್ರಗಳು ಕೂಡ ಸಿಕ್ಕರು. ಅದನ್ನ ಸಮರ್ಥವಾಗಿ ನಿಭಾಯಿಸುವಲ್ಲಿ ವಿಪಕ್ಷ ಫೇಲ್ಯೂರ್ ಆಗಿದೆ ಅಂತ. ಅದಕ್ಕೆ ಕಾರಣ ಇಷ್ಟೇ, ಬಿಜೆಪಿಯಲ್ಲಿ ಬಣ ಬಡಿದಾಟ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ ಅಂತ. ಪ್ರಮುಖವಾಗಿ ಒಂದು ಬಣ ವಿಜಯೇಂದ್ರ ಅವರ ವಿರುದ್ಧ ಧ್ವನಿ ಎತ್ತಿತ್ತು. ಬಟ್ ಕಾರ್ಯಕಾರಿಣಿ ಸಭೆಗೆ ಅವರು ಬರಲೇ ಇಲ್ಲ ಅನ್ನೋ ಕಾರಣಕ್ಕೆ ಈಗ ವಿಜಯೇಂದ್ರ ಅವರು ಕೂಡ ಫುಲ್ ಗರಂ ಆಗಿದ್ದಾರಂತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ರಾಜ್ಯ ಬಿಜೆಪಿಯ ಬಣ ಬಡಿದಾಟ ಜಗಜ್ಜಾಹೀರ. ಎಷ್ಟೆಲ್ಲ ಅಸ್ತ್ರಗಳಿದ್ರು ಕೂಡ ಅದನ್ನ ಸಮರ್ಥವಾಗಿ ನಿಭಾಯಿಸುವಲ್ಲಿ ಬಿಜೆಪಿ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ. ಅದಕ್ಕೆ ಕಾರಣ ಬಣ ಬಡಿದಾಟ ಅಂತ. ಒನ್ಸ್ ಅಗೇನ್ ಕಾರ್ಯಕಾರಿಣಿ ಸಭೆಗೂ ಕೂಡ ಒಂದು ಬಣ ಬರಲೇ ಇಲ್ಲ. ಈಗ ವಿಜಯೇಂದ್ರ ಅವರು ಗರಂ ಆದ್ರು, ಕಂಪ್ಲೇಂಟ್ ಕೊಟ್ಟರು ಅಂದ ಮಾತ್ರಕ್ಕೆ ಏನಾದ್ರೂ ಕ್ರಮ ಆಗುತ್ತಾ? ಜಸ್ಟ್ ವಾರ್ನಿಂಗ್ ಗಳಿಗೆ ಸೀಮಿತ ಆಗುತ್ತಾ ಅಂತ ಈ ಬೆಳವಣಿಗೆ? ಖಂಡಿತ ಶ್ರುತಿ, ಯಾಕಂದರೆ ಈ ಒಂದು ವಿಚಾರ ಬಿ ಜೆ ಪಿಯಲ್ಲಿ ಬಣ ಬಡಿದಾಟ ಮನೆಯೊಂದು ಮೂರು ಬಾಲ್ ಆಗಿದೆ ಅನ್ನುವಂಥ ವಿಚಾರ ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕಾರಿಣಿ ಸಭೆಯನ್ನು ನಡೆಸ್ತಿರುವಂಥದ್ದು. ಅದರಲ್ಲೂ ಕೂಡ 2 ವರ್ಷದ ಬಳಿಕ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇದೊಂದು ಕಾರ್ಯಕಾರಿಣಿ ಸಭೆಯನ್ನು ಮಾಡಲಾಗಿತ್ತು. ಕಾರ್ಯಕಾರಿಣಿ ಸಭೆಯಲ್ಲೂ ಕೂಡ ಈ ಒಂದು ರೆಬೆಲ್ರು ತಮ್ಮ ಒಂದು ಅಸಮಾಧಾನವನ್ನು ಹೊರಹಾಕಿ ಕಾರ್ಯಕಾರಿಣಿ ಸಭೆಗೂ ಕೂಡ ಗೈರಾಗುವ ಮೂಲಕ ತಮ್ಮ ಅಸಮಾಧಾನ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ಸಾಕಷ್ಟು ಪಕ್ಷಕ್ಕೆ ಮುಜುಗರ ತಂದಿದೆ. ಪಕ್ಷಕ್ಕೆ ಇದರಿಂದ ಹಿನ್ನಡೆ ಆಗುತ್ತೆ. ಮುಂಬರುವಂಥ ಲೋಕಲ್ ಬಾಡಿ ಚುನಾವಣೆಗಳು, ವಿಧಾನಸಭೆಯ ಚುನಾವಣೆಗೂ ಕೂಡ ಎಫೆಕ್ಟ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ವಿಜೇಂದ್ರ ಅವರು ಇದೀಗ ದೂರನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಈ ಒಂದು ವಿಚಾರವನ್ನು ಇಟ್ಕೊಂಡು ಹೈಕಮಾಂಡ್ಗೆ ರೆಬೆಲ್ಸ್ಗಳ ವಿರುದ್ಧ ದೂರು ಕೊಟ್ಟಿರೋದ್ರಿಂದ ಕ್ರಮಕ್ಕೆ ಯಾವ ರೀತಿ ಹೈಕಮಾಂಡ್ ಮುಂದಾಗುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಜೊತೆಗೆ ಯತ್ನಾಳ್ ಅವರ ಮೇಲೆ ಕ್ರಮ ಕೈಗೊಂಡರೂ ಕೂಡ ಕೆಲವೊಂದಿಷ್ಟು ರೆಬೆಲ್ ನಾಯಕರು ಇನ್ನೂ ಕೂಡ ತಮ್ಮ ಒಂದು ಅಸಮಾಧಾನವನ್ನು ಹೊರ ಹಾಕ್ತಿದ್ದಾರೆ. ಪಕ್ಷದೊಂದಿಗೆ ಸರಿಯಾಗಿ ಗುರುತಿಸ್ಕೊಳ್ತಾ ಇಲ್ಲ, ಪಕ್ಷ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿಲ್ಲ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ಮುಂದಾಗ್ತಿರುವಂಥದ್ದು ಇಲ್ಲಿ ಮುಖ್ಯ ಆಗಿರೋದ್ರಿಂದ
ಇರೋದ್ರಿಂದ ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ, BP ಹರೀಶ್ ಸೇರಿದಂತೆ ಹಲವಾರು ನಾಯಕರು ಅಂದರೆ 7-8 ಶಾಸಕರು ತಮ್ಮ ಒಂದು ಅಸಮಾಧಾನವನ್ನು ಹೊರ ಹಾಕ್ತಾನೆ ಇದ್ದಾರೆ. ಹೀಗಾಗಿ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು. ಲೋಕಲ್ ಬಾಡಿ ಚುನಾವಣೆ ಮತ್ತು ವಿಧಾನಸಭೆ ಚುನಾವಣೆಗೆ ಮುನ್ನವೇ ಇವರ ಮೇಲೆ ಶಿಸ್ತು ಕ್ರಮ ಕೈಗೊಂಡ್ರೆ ಈ ಒಂದು ಪಕ್ಷದಲ್ಲಿ ಅಸಮಾಧಾನ ಹೊಂದಿರುವಂಥವ್ರಿಗೂ ಕೂಡ ಒಂದು ತಕ್ಕ ಪಾಠ ಕಲಿಸಿದಂಗೆ ಆಗುತ್ತೆ. ಜೊತೆಗೆ ರೆಬೆಲ್ ನಾಯಕರಿಗೆ ಬೆಂಬಲ ನೀಡುತ್ತಿರುವಂಥ ಕಾರ್ಯಕರ್ತರಿದ್ದಾರೆ, ಅವರಿಗೂ ಕೂಡ ಒಂದಿಷ್ಟು ಕ್ರಮವನ್ನು ಕೈಗೊಂಡಂತ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರಕ್ಕೆ ವಿಜೇಂದ್ರ ಬಂದಿದ್ದಾರೆ. ಹೈಕಮಾಂಡ್ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ, ಶಿಸ್ತು ಪಾಲನಾ ಸಮಿತಿ ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ನಲ್ಲಿ ಈ ರೆಬಲ್ಸ್ ಬಣದ ವಿರುದ್ಧ ಒಂದು ಕ್ರಮ ಆಗಬೇಕು. ಅಲ್ಲಿ ತನಕ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.